ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಇತ್ತೀಚಿನ ವರ್ತನೆಯನ್ನ ಗಮನಿಸ್ತಾ ಇದ್ರೆ ಅದು ಜಾಗತಿಕ ನಾಯಕತ್ವವನ್ನ ಕಳ್ಕೊಳ್ತಾ ಇದೆ ಅಂತ ಮಾತ್ರ ಅಲ್ಲ, ಅಮೆರಿಕಾಗೆ ಒಳ್ಳೆ ನಾಯಕತ್ವನೇ ಸಿಗ್ತಿಲ್ವೇನೋ ಅಂತ ಕೂಡ ಅನ್ನಿಸದೇ ಇರುವುದಿಲ್ಲ. ಒಂದು ಕಾಲಕ್ಕೆ ಇಡೀ ಜಗತ್ತನ್ನ ಆಳೋದಿಕ್ಕೆ ಬೇಕಾದ ಎಲ್ಲ ಬುದ್ಧಿವಂತಿಕೆ ಇರೋ ನಾಯಕರು ಅಮೆರಿಕಾದಿಂದ ಎದ್ದು ಬಂದಿದ್ರು. ಅಮೆರಿಕಾ ಫಸ್ಟ್ ಅನ್ನೋದನ್ನ ಅಲ್ಲಿನ ನಾಯಕರು ತಮ್ಮ ಅಲಿಖಿತ ನಿಯಮ ಮಾಡಿಕೊಂಡಿದ್ರು. ಸರ್ಕಾರಗಳು ಬದಲಾದ್ರು, ನಾಯಕ ಬದಲಾದ್ರು, ಅಮೆರಿಕಾ ಫಸ್ಟ್ ಅನ್ನೋ ಥರನೇ ಅಲ್ಲಿನ ಎಲ್ಲ ಪಾಲಿಸಿಗಳು ಇರ್ತಾ ಹೋದ್ವು. ಜಗತ್ತಿಗೆ ಇವರೆಲ್ಲ ಅನ್ಯಾಯ ಮಾಡಿದ್ರೇನೋ, ಆದ್ರೆ ಅಮೆರಿಕ ತನಗೆ ಯಾವಾಗಲೂ ಅನ್ಯಾಯ ಮಾಡಿಕೊಳ್ಳಿಲ್ಲ. ಆದರೆ ಕಳೆದ 10 ವರ್ಷಗಳ ಅಮೆರಿಕದ ನಾಯಕತ್ವವನ್ನು ಒಂದು ಸ್ವಲ್ಪ ನೋಡಿದ್ರೆ ಅದು ಎಷ್ಟು ಜಾಳು ಆಗಿ ಹೋಗಿದೆ ಅನ್ನೋದು ಅರ್ಥವಾಗದೇ ಇರೋದಿಲ್ಲ. ಅದರಲ್ಲೂ ಬಿಡೆನ್ ಆಡಳಿತ ಅವಧಿಯಲ್ಲಿ ಅಮೆರಿಕಾಗೆ ಕೂಡ ಒಳ್ಳೇದು ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ. ಇನ್ನು ಜಗತ್ತಿಗೆ ಒಳ್ಳೇದಾಗೋದು ದೂರಾನೇ ಉಳಿತು. ಈಗ ವಿಷಯ ಏನು ಅಂದ್ರೆ, ಅಮೆರಿಕ ಮತ್ತೆ ಪಾಕಿಸ್ತಾನ ಅನ್ನೋ ಹಾವಿಗೆ $100 ಮಿಲಿಯನ್ ಹಾಲೆರಿತಾ ಇದೆ. ಅದು ಎಂಥ ವಿವೇಕದ ವರ್ತನೆ ತರ ಕಾಣ್ತಾ ಇದೆ ಅಂದ್ರೆ, ಈ $100 ಮಿಲಿಯನ್ ಹಣವನ್ನ ಅವರು ಕೊಡ್ತಾ ಇರೋದು ಚೈನಾನ ಪಾಕಿಸ್ತಾನದಿಂದ ದೂರ ಮಾಡೋದಿಕ್ಕೆ ಅಂತ ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನದ ಪಾಲಿಗೆ ಚೈನಾ ಅನ್ನೋದು ಭೂತ, ಅಮೆರಿಕ ಅನ್ನೋದು ಇನ್ನು ಮುಂದೆ ಭವಿಷ್ಯ. ಹೀಗಾಗಿ ನಮ್ಮ $100 ಮಿಲಿಯನ್ ತಗೊಂಡು ಪಾಕಿಸ್ತಾನ ಚೈನಾನ ದೂರ ಮಾಡಿಕೊಳ್ಳುತ್ತೆ ಅಂತ ಅಮೆರಿಕದ ವಿದೇಶಾಂಗ ಇಲಾಖೆಯ ಉಪಕಾರ್ಯದರ್ಶಿ ಡೊನಾಲ್ಡ್ ಲೂ ಹೇಳಿದ್ದಾರೆ. ಈ ಮಾತನ್ನ ಆಫ್ಘನಿಸ್ತಾನದ ಮಾಜಿ ಉಪಾಧ್ಯಕ್ಷ ಅಮರುಲ್ಲಾ ಸಾಲೆಹ್ ತುಂಬಾ ಚೆನ್ನಾಗಿ ಕಾಮಿಡಿ ಕೂಡ ಮಾಡಿದ್ದಾರೆ. ಅದೇನು ಅಂತ ಹೇಳೋ ಮೊದಲು ಈ $100 ಮಿಲಿಯನ್ ಕತೆ ಹೇಳ್ಬಿಡ್ತೀನಿ. ಅಷ್ಟೇ ಅಲ್ಲ, ಅಮೆರಿಕ ಜೊತೆ ಯುದ್ಧ ವಿಮಾನಗಳ ಇಂಜಿನ್ ಖರೀದಿಗೆ ಒಪ್ಪಂದ ಮಾಡಿಕೊಂಡ ತಪ್ಪಿಗೆ ಈಗ ಭಾರತ ದೊಡ್ಡದೊಂದು ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗಿ ಬರ್ತಾ ಇದೆ. ಅದಕ್ಕೂ ಅಮೆರಿಕದ ಅವಿವೇಕನೇ ಕಾರಣ ಆಗ್ತಾ ಇದೆ. ಅದೇನು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಮೊದಲು ಪಾಕಿಸ್ತಾನದ ವಿಷಯಕ್ಕೆ ಬಂದುಬಿಡ್ತೀನಿ. ಗೆಳೆಯರೆ, ಪಾಕಿಸ್ತಾನ ಮತ್ತು ಚೈನಾದ ಸಂಬಂಧಗಳು ಹೇಗಿವೆ ಅನ್ನೋದು ನಿಮಗೆ ಗೊತ್ತು. ಚೈನಾದಲ್ಲಿ ಚಳಿ ಆದರೆ ಪಾಕಿಸ್ತಾನಿಗಳಿಗೆ ನೆಗಡಿ ಆಗುತ್ತೆ. ಇವತ್ತು ಚೈನಾ ಇಡೀ ಜಗತ್ತಿನ ನಾನಾ ದೇಶಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಅಲ್ವಾ? ಅದರ ಬಹುಪಾಲು ಹೂಡಿಕೆ ಆಗಿರೋದು ಪಾಕಿಸ್ತಾನದಲ್ಲಿ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೇಲೆ ಪಾಕಿಸ್ತಾನದಲ್ಲಿ ಚೀನಾ ಅತಿ ಹೆಚ್ಚು ಹಣವನ್ನು ತೊಡಗಿಸಿದೆ. ಅಲ್ಲಿ ಸುಮಾರು $70 ಬಿಲಿಯನ್ ಹೂಡಿಕೆಯನ್ನ ಚೈನಾ ಮಾಡಿದೆ. ಚೈನಾ ಅತಿ ಹೆಚ್ಚು ಸಾಲ ಕೊಟ್ಟಿರೋದು ಕೂಡ ಪಾಕಿಸ್ತಾನಕ್ಕೇನೆ. ಪಾಕಿಸ್ತಾನದ ಕತ್ತೆಗಳು ಹೋಗೋದು ಚೈನಾಗೆ, ಪಾಕಿಸ್ತಾನದ ರಾಜಕಾರಣಿಗಳು ಚೈನಾಗೆ ಹೋಗ್ತಾ ಇರ್ತಾರೆ, ಅದು ಬೇರೆ ಮಾತು. ಇಲ್ಲಿ ಚೈನಾ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಸಾಕಷ್ಟು ದಶಕಗಳಿಂದಲೂ ಇದೆ. ಅದು ಎಷ್ಟು ಹಳೆಯದು ಅಂದ್ರೆ, ಈ ಹಿಂದೆ ಶೀತಲ ಸಮರದ ಕಾಲಕ್ಕೆ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಅವರಿಗೆ ಚೈನಾ ಜೊತೆ ಸ್ನೇಹ ಮಾಡಿಸಿದ್ದು ಕೂಡ ಪಾಕಿಸ್ತಾನನೇ. ಇವತ್ತು ಪಾಕಿಸ್ತಾನದಲ್ಲಿ ಚೈನಾದ ಸೇನಾ ಪೋಸ್ಟ್ಗಳು ಕೂಡ ತಲೆ ಎತ್ತುತ್ತಾ ಇವೆ. ಭಾರತದ ಗಡಿಯಲ್ಲಿ ಅವರು ಟನಲ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಆಯುಧ, ಹಣ, ತರಬೇತಿ ಎಲ್ಲವನ್ನು ಕೂಡ ಚೈನಾ ಕೊಡ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನದಲ್ಲಿ ಸರ್ಕಾರ ಒಂದು ಪಾಕಿಗಳದ್ದು, ಆಡಳಿತ ಚೈನಾದ ಶಿ ಜಿನ್ಪಿಂಗ್ದು ಅನ್ನೋ ಹಾಗಿದೆ ಪರಿಸ್ಥಿತಿ. ಈಗ ಅದನ್ನು ತಪ್ಪಿಸಬೇಕು, ಏಷ್ಯಾದಲ್ಲಿ ಚೈನಾದ ಪ್ರಭಾವ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ $100 ಮಿಲಿಯನ್ ಸಹಾಯ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ $70 ಬಿಲಿಯನ್ ಹೂಡಿಕೆ ಮಾಡಿರೋ ಚೈನಾದ ಪ್ರಭಾವನ ಕಡಿಮೆ ಮಾಡೋದಕ್ಕೆ $100 ಮಿಲಿಯನ್ ಕೊಡ್ತಾ ಇದೆ ಅಮೆರಿಕ. ಅಂದ್ರೆ $7,000 ಕೋಟಿ ಹೂಡಿಕೆ ಮಾಡಿರೋ ಚೈನಾದ ಪ್ರಭಾವವನ್ನ ಕಡಿಮೆ ಮಾಡೋದಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ $10 ಕೋಟಿ ನೆರವನ್ನ ಕೊಡ್ತಾ ಇದೆ. ಬಹುಶಃ ಒಂದು ದೇಶದ ಪ್ರಭಾವ ಕಡಿಮೆ ಮಾಡೋದಕ್ಕೆ ಇನ್ನೊಂದು ದೇಶ ಹೀಗೆ ಹಣ ಕೊಡ್ತಾ ಇರೋ ವಿಚಿತ್ರ ಪ್ರಸಂಗ ಇದು. ಇನ್ನು ಈ ಹಣನ ತಗೊಂಡು ಪಾಕಿಸ್ತಾನ ತನ್ನ ದೇಶದಲ್ಲಿನ ಭಯೋತ್ಪಾದನೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವವನ್ನ ಕಾಪಾಡಿಕೊಳ್ಳೋದಕ್ಕೆ, ಅಭಿವೃದ್ಧಿಗೆ ಬಳಕೆ ಮಾಡಲಿ ಅಂತ ಅಮೆರಿಕದ ವಿದೇಶಾಂಗ ಉಪಕಾರ್ಯದರ್ಶಿ ಡೊನಾಲ್ಡ್ ಲೂ ಹೇಳಿದ್ದಾರೆ. ಗೆಳೆಯರೆ, ಹಾಗೆ ನೋಡಿದ್ರೆ ಈಗ ಪಾಕಿಸ್ತಾನದಲ್ಲಿ ಸರ್ಕಾರ ಇದೆಯಲ್ಲ, ಅದನ್ನ ಅಲ್ಲಿಗೆ ತಂದು ಕೂಡಿಸಿದ್ದೇ ಅಮೆರಿಕ. ಈ ಹಿಂದೆ ಅಲ್ಲಿದ್ದ ಇಮ್ರಾನ್ ಖಾನ್ ಸರ್ಕಾರ ಚೈನಾ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡಿತ್ತು. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಕೂಡಲೇ ಇಮ್ರಾನ್ ಸೀದಾ ರಷ್ಯಾಗೆ ಹೋಗಿ ಪುತಿನ್ ಅವರನ್ನ ಭೇಟಿ ಮಾಡಿದ್ರು. ಅಲ್ಲಿಂದ ವಾಪಸ್ಸು ಬರೋ ಹೊತ್ತಿಗೆ ಇಲ್ಲಿ ಅಮೆರಿಕ ಇಮ್ರಾನ್ ಕುರ್ಚಿಯನ್ನು ಕಿತ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿತ್ತು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಜ್ವಾ ಮೂಲಕ ಶಹಬಾಜ್ ಶರೀಫ್ ಹಾಗೂ ಇನ್ನಿತರ ಪಕ್ಷಗಳನ್ನ ಒಂದುಗೂಡಿಸಿ ಒಂದು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿಸೋದಕ್ಕೆ ಅಮೆರಿಕ ಮುಂದಾಯಿತು. ಅದನ್ನ ಸಿಕ್ಕ ವೇದಿಕೆಗಳಲ್ಲಿ ಇಮ್ರಾನ್ ಹೇಳ್ತಾ ಬಂದ ಪರಿಣಾಮ ಆತ ಜೈಲಿಗೆ ಕೂಡ ಹೋಗಬೇಕಾಯಿತು. ಆನಂತರ ಅಲ್ಲಿ ಚುನಾವಣೆಗಳು ನಡೆದವು. ಇಮ್ರಾನ್ಗೆ ಒಂದು ಪಕ್ಷ ಕೂಡ ಇಲ್ಲದ ಹಾಗೆ ಮಾಡಲಾಯಿತು. ಈ ಬಾರಿಯೂ ಯಾರಿಗೂ ಬಹುಮತ ಬರಲಿಲ್ಲ. ಆದರೆ ಅಮೆರಿಕ ಅಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗೋ ಹಾಗೆ ನೋಡ್ಕೊಳ್ತು. ಈಗ ಇರೋದು ಅಮೆರಿಕದ ಕೈಗೊಂಬೆ ಸರ್ಕಾರನೇ. ಹಾಗಂತ ಪಾಕಿಗಳಿಗೆ ದೊಡ್ಡ ಮಟ್ಟದಲ್ಲಿ ಕಾಣೋ ಹಾಗೆ ಸಹಾಯ ಮಾಡೋದಕ್ಕೆ ಅಮೆರಿಕ ಹೋಗಲಿಲ್ಲ. ಬದಲಿಗೆ IMF ನಿಂದ ಸಾಲ ಕೊಡಿಸ್ತು. FATF ನ ಗ್ರೇ ಲಿಸ್ಟ್ ನಿಂದ ಪಾಕಿಸ್ತಾನ ಹೊರಬರೋ ಹಾಗೆ ನೋಡ್ಕೊಳ್ತು. ಬೇರೆ ಬೇರೆ ಹಣಕಾಸು ಸಂಸ್ಥೆಗಳಿಂದ ಸಾಲ ಕೊಡಿಸೋ ಕೆಲಸವನ್ನು ಮಾಡ್ತು. ಹೀಗೆ ಅಮೆರಿಕ ಏನೇ ಮಾಡಿದ್ರು
ಚೈನಾ ಜೊತೆಗಿನ ಪಾಕಿಸ್ತಾನದ ಸಂಬಂಧಗಳೇನು ಕಡಿಮೆ ಆಗಲಿಲ್ಲ. ಅದಾಗೋದಕ್ಕೆ ಸಾಧ್ಯ ಕೂಡ ಇಲ್ಲ. ಯಾಕೆಂದ್ರೆ ಚೈನಾ ಪಾಕಿಸ್ತಾನಕ್ಕೆ ಅಷ್ಟರ ಮಟ್ಟಿಗೆ ಸಾಲ ಕೊಟ್ಟಿದೆ. ಅವರು ಕೊಟ್ಟ ಸಾಲದ ಹಣವನ್ನ ವಾಪಸ್ಸು ಕೇಳೋದಕ್ಕೆ ಶುರು ಮಾಡಿದ್ರೆ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗುತ್ತೆ. ಇಂಥ ಸನ್ನಿವೇಶದಲ್ಲಿ ಬಿಡೆನ್ ಅಂತಿಮವಾಗಿ ತಮ್ಮ ಅಧಿಕಾರ ಕೊನೆಗೊಳ್ಳೋ ಸಮಯದಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಸಹಾಯ ಮಾಡಿದ್ದಾರೆ. ಅಮೆರಿಕ ತನ್ನ ಬಜೆಟ್ ಅಲ್ಲಿ $100 ಮಿಲಿಯನ್ ಹಣವನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಹೋಗ್ತಾ ಇದೆ. ಇದನ್ನು ತಗೊಂಡು ಭಯೋತ್ಪಾದನೆ ವಿರುದ್ಧ, ಹಸಿವಿನ ವಿರುದ್ಧ ಹೋರಾಡಿ ಈ ಹಣದಲ್ಲಿ ನಿಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿ ಅಂತ ಅಮೆರಿಕ ಹೇಳಿದೆ. ಆದರೆ ಪಾಕಿಸ್ತಾನದ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋದಕ್ಕೆ, ಅಲ್ಲಿ ಹಸಿವಿನ ವಿರುದ್ಧ ಹೋರಾಡೋದಕ್ಕೆ ಅಲ್ಲಿನ ಪ್ರತಿ ಮನುಷ್ಯನಿಗೆ ಅಮೆರಿಕ 40 ಸೆಂಟ್ಸ್ನಷ್ಟು ಹಣ ಕೊಡ್ತಾ ಇದೆ. ಅದನ್ನು ತಗೊಂಡು ಅವರು ಭಯೋತ್ಪಾದನೆಯ ವಿರುದ್ಧ ಹೋರಾಡಿ ಹಸಿವನ್ನು ಗೆಲ್ಲಬೇಕು. ಹಾಗೆ ಯಾವಾಗ ಅಮೆರಿಕ ಕರೆ ಕೊಡುತ್ತೆ ಆಗ ಅಲ್ಲಿನ ಪ್ರಜಾಪ್ರಭುತ್ವವನ್ನು, ಸರ್ಕಾರವನ್ನು ಜನ ಕೆಡವಬೇಕು. ಇದಕ್ಕಿಂತ ವಿಪರ್ಯಾಸ ಹಾಗೂ ವೈಚಿತ್ರ್ಯ ಮತ್ತೊಂದಿಲ್ಲ ಅಂತ ಆಫ್ಘನಿಸ್ತಾನದ ಮಾಜಿ ಉಪಾಧ್ಯಕ್ಷ ಅಮ್ರುಲ್ಲಾ ಸಾಲೆಹ್ ವ್ಯಂಗ್ಯ ಮಾಡಿದ್ದಾರೆ. ಇನ್ನು $100 ಮಿಲಿಯನ್ ಅಂದರೆ ಪಾಕಿಸ್ತಾನಿ ರೂಪಾಯಿಗಳ ಲೆಕ್ಕದಲ್ಲಿ ಸುಮಾರು 2,500 ಕೋಟಿ ರೂಪಾಯಿಗಳಾಗುತ್ತೆ. ಅಂದರೆ ಪಾಕಿಸ್ತಾನದ ಈ ವರ್ಷದ ರಕ್ಷಣಾ ಬಜೆಟ್ ಇದೆಯಲ್ಲ, ಅಷ್ಟು ಹಣವನ್ನು ಅಮೆರಿಕ ಅವರಿಗೆ ಕೊಡ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಬಂಪರ್ ಲಾಟ್ರಿನೇ. ಇನ್ನು ಪಾಕಿಸ್ತಾನಕ್ಕೆ ಹೀಗೆ ಹಣ ಕೊಡ್ತಾ ಇರೋ ಅಮೆರಿಕ ಚೈನಾದ ವಿರುದ್ಧ ಇಲ್ಲಿ ಕಾಲೂರಿಕೊಂಡು ನಿಂತು ಹೋರಾಟ ಮಾಡ್ತಾ ಇರೋ ಭಾರತಕ್ಕೆ ಏನು ಕೊಡ್ತಾ ಇದೆ? ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವಿನ ಇತ್ತೀಚಿನ ಸಂಬಂಧಗಳ ಸುಧಾರಣೆ, ರಕ್ಷಣಾ ಒಪ್ಪಂದಗಳು ಇವೆಲ್ಲ ನಿಮಗೆ ಗೊತ್ತಿವೆ ಅಲ್ವಾ? ಅಮೆರಿಕದ GE ಅಂದ್ರೆ ಜನರಲ್ ಎಲೆಕ್ಟ್ರಿಕ್ ಭಾರತದ ತೇಜಸ್ ಮಾರ್ಕ್ 1 ಯುದ್ಧ ವಿಮಾನಗಳಿಗೆ ಇಂಜಿನ್ ಕೊಡೋದಕ್ಕೆ ಮುಂದೆ ಬಂದಿತ್ತು. ಕಳೆದ ವರ್ಷ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಈ ಮಾತುಕತೆ ನಡೀತು. ಆ ನಂತರ ಅಮೆರಿಕ ಅಧ್ಯಕ್ಷ ಬಿಡೆನ್ ಭಾರತಕ್ಕೆ ಬಂದ್ರಲ್ಲ, ಆಗ ಈ ಒಪ್ಪಂದಕ್ಕೆ ಅಂಕಿತ ಕೂಡ ಹಾಕಿದ್ರು. ಅದರ ಪ್ರಕಾರ ಇಷ್ಟೊತ್ತಿಗೆ GE ಇಂಜಿನ್ ಭಾರತಕ್ಕೆ ಸರಬರಾಜು ಆರಂಭ ಮಾಡಬೇಕಿತ್ತು. ನಮ್ಮ ತೇಜಸ್ ಯುದ್ಧ ವಿಮಾನಗಳನ್ನು ಅಮೆರಿಕದ GE ಕಂಪನಿಯ F414 ಇಂಜಿನ್ ಅನ್ನು ಬಳಸಿ ತಯಾರು ಮಾಡಿ ಮಾರ್ಚ್ 2024 ವೇಳೆಗೆ ವಾಯುಪಡೆಗೆ HAL 2 ಯುದ್ಧ ವಿಮಾನಗಳನ್ನು ಹಸ್ತಾಂತರ ಮಾಡಬೇಕಿತ್ತು. ಇನ್ನುಳಿದ 18 ಯುದ್ಧ ವಿಮಾನಗಳು ಮುಂದಿನ ವರ್ಷ ಮಾರ್ಚ್ ಹೊತ್ತಿಗೆ ವಾಯುಪಡೆಯನ್ನು ಸೇರಬೇಕಿತ್ತು. ಆದರೆ ಮಾರ್ಚ್ ಕಳೆದು ಜುಲೈ ಕೂಡ ಮುಗಿದು ಹೋಗ್ತಾ ಇದೆ. ಆದರೂ ಇನ್ನು ಮೊದಲ 2 ಯುದ್ಧ ವಿಮಾನಗಳು ವಾಯುಪಡೆಗೆ ತಲುಪಿಲ್ಲ. ಇವು ಯಾವಾಗ ಸಿಗುತ್ತವೆ, ಯಾವಾಗ ಸಿದ್ಧವಾಗುತ್ತವೆ ಅನ್ನೋ ಬಗ್ಗೆ HAL ಕೂಡ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಯಾಕೆಂದ್ರೆ ಅಮೆರಿಕದ ಇಂಜಿನ್ ಯಾವಾಗ ಬರುತ್ತೆ ಅನ್ನೋದು HALಗೆ ಕೂಡ ಗೊತ್ತಿಲ್ಲ. ಇಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟ ಹಾಗೆ ಭಾರತಕ್ಕೆ ಇಂಜಿನ್ ಅನ್ನು ಬಿಟ್ಟು ಏನು ಕೊಡ್ತಾ ಇಲ್ಲ. 99 ಇಂಜಿನ್ಗಳಿಗೆ ಸುಮಾರು 5,500 ಕೋಟಿ ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡಲಾಗ್ತಾ ಇದೆ. ಇಷ್ಟಾದರೂ ನಮಗೆ ಸಮಯಕ್ಕೆ ಸರಿಯಾಗಿ ಇಂಜಿನ್ ಸಿಗ್ತಾ ಇಲ್ಲ. ಹಾಗಂತ GE ಕಂಪನಿ ಭಾರತದ ಜೊತೆ ಬೇಕಂತಲೇ ಆಟ ಆಡ್ತಾ ಇದೆ ಅಂತ ಕೂಡ ಅಲ್ಲ. ಇಲ್ಲಿ ಅಮೆರಿಕ ಸರ್ಕಾರ ಮಾಡಿಕೊಂಡ ಒಂದು ಎಡವಟ್ಟು ಭಾರತವನ್ನ ಸಂಕಷ್ಟಕ್ಕೀಡು ಮಾಡ್ತಾ ಇದೆ. ಇಂಜಿನ್ ತಯಾರಿಕೆಗೆ ನಿಕಲ್ ಹಾಗೂ ಟೈಟಾನಿಯಂ ಬೇಕು. ಇವೆರಡೂ ಇರೋದು ರಷ್ಯಾ ಹಾಗೂ ಚೈನಾಗಳಲ್ಲಿ. ಚೈನಾ ರೇರ್ ಮೆಟೀರಿಯಲ್ ಎಕ್ಸ್ಪೋರ್ಟ್ ಅನ್ನ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳಿಗೆ ನಿಲ್ಲಿಸಿದೆ, ಕೊಡ್ತಾ ಇಲ್ಲ. ಅದಕ್ಕೆ ಕಾರಣ ಅಮೆರಿಕ ಹಾಗೂ ಚೈನಾ ನಡುವೆ ನಡೀತಿರೋ ವ್ಯಾಪಾರ ಯುದ್ಧ. ಇನ್ನು ರಷ್ಯಾದಲ್ಲೂ ಕೂಡ ಈ ಖನಿಜ ಸಂಪತ್ತು ಭಾರಿ ಪ್ರಮಾಣದಲ್ಲಿದೆ. ಈ ಹಿಂದೆಲ್ಲ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ನ ದೇಶಗಳು ರಷ್ಯಾದಿಂದಲೇ ಟೈಟಾನಿಯಂ ಹಾಗೂ ನಿಕ್ಕಲ್ ಅನ್ನ ಆಮದು ಮಾಡ್ಕೊಳ್ತಾ ಇತ್ತು. ಆದ್ರೆ ಯಾವಾಗ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಸಾರ್ತೋ, ಅಮೆರಿಕ ಹಾಗೂ ಮಿತ್ರ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದು. ಅಲ್ಲಿಂದ ರಷ್ಯಾ ಕೂಡ ಈ ದೇಶಗಳ ಮೇಲೆ ನಿರ್ಬಂಧವನ್ನು ವಿಧಿಸಿತು. ಈಗ ರಷ್ಯಾದಿಂದ ನಿಕ್ಕಲ್ ಮತ್ತು ಟೈಟಾನಿಯಂ ಯುರೋಪಿಯನ್ ಯೂನಿಯನ್ಗೆ, ಅಮೆರಿಕಾಗೆ ಹೋಗ್ತಾ ಇಲ್ಲ. ಪರಿಣಾಮ ಏನು ಅಂದರೆ ಅಮೆರಿಕದ ವಿಮಾನ ತಯಾರಿಕಾ ಕಂಪನಿಗಳೀಗ ಸಮಸ್ಯೆಗೆ ಸಿಲುಕಿವೆ. ಬೋಯಿಂಗ್, ಲಾಕ್ಹೀಡ್ ಮಾರ್ಟಿನ್, ಏರ್ಬಸ್ ಮುಂತಾದ ಯಾವುದೇ ವಿಮಾನ ತಯಾರಿಕಾ ಕಂಪನಿಗೆ ಕೂಡ ಬೇಡಿಕೆ ಇರೋಷ್ಟು ವಿಮಾನಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದ ಇಂಜಿನ್ನೇ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ ಇಂಜಿನ್ ತಯಾರಿಕೆಗೆ ಬೇಕಾದ ಟೈಟಾನಿಯಂ, ನಿಕ್ಕಲ್ ಸೇರಿದ ಹಾಗೆ ಒಂದಷ್ಟು ರಾ ಮೆಟೀರಿಯಲ್ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳಿಗೆ ಸಿಗ್ತಾ ಇಲ್ಲ. ಇದರ ಪರಿಣಾಮ ಏನು ಅಂದರೆ ಭಾರತಕ್ಕೆ ಬೇಕಾದ GE ಇಂಜಿನ್ ಸಿಗದೆ ನಮ್ಮ ತೇಜಸ್ ಮಾರ್ಕ್ 1A ಪ್ರಾಜೆಕ್ಟ್ ನೆನಗುದಿಗೆ ಬೀಳ್ತಾ ಇದೆ. ಭಾರತಕ್ಕೆ ತುಂಬಾ ಅಗತ್ಯವಾಗಿ ಯುದ್ಧ ವಿಮಾನಗಳು ಬೇಕು. ಅದನ್ನು ದೇಶದ ಒಳಗೆ ತಯಾರು ಮಾಡ್ಕೊಳ್ಳೋಣ ಅಂದರೆ ನಮ್ಮದು ಇಂಜಿನ್ ಡಿಪೆಂಡೆನ್ಸಿ. ಈಗ ಅಮೆರಿಕಾನ ನಂಬಿಕೂತು ಪರಿಣಾಮ ವಿಮಾನ ತಯಾರಿ ವಿಳಂಬ ಆಗ್ತಾ ಇದೆ. ಅದರ ಪರಿಣಾಮವನ್ನು
ನಮ್ಮ ವಾಯುಪಡೆ ಅನುಭವಿಸಬೇಕಾಗಿ ಬರ್ತಾ ಇದೆ. ಇನ್ನು ಇದನ್ನು ನಾವು ಸರಿಪಡಿಸ್ಕೊಳ್ತೀವಿ, ಹೇಗಾದರೂ ಸರಿ ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಕೊಡಬೇಕಾದಷ್ಟು ಯುದ್ಧ ವಿಮಾನಗಳನ್ನು ನಿಮಗೆ ಕೊಡ್ತೀವಿ ಅಂತ HAL ವಾಯುಪಡೆಗೆ ಹೇಳಿದೆ. ಅದಕ್ಕವರು ಈ ಹಿಂದೆ ಬಳಸ್ತಾ ಇದ್ದ GE 404 ಇಂಜಿನ್ಗಳನ್ನು ಬಳಸೋ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಅದನ್ನೇ ಬಳಸೋದಾಗಿದ್ರೆ ಇಷ್ಟು ದಿನ ತಡ ಆದರೂ ಯಾಕೆ ಮಾಡಬೇಕಿತ್ತು? ಅಮೆರಿಕಾನ ನಂಬಿ ಹೇಗೆ ಕೆಡ್ತಾ ಇದೆ ನೋಡಿ ಭಾರತ. ಅದಕ್ಕೇನೆ ಹೇಳೋದು, ಸ್ವದೇಶಿ ತಂತ್ರಜ್ಞಾನ ಮತ್ತು ಆತ್ಮನಿರ್ಭರತೆಯ ಕಡೆಗೆ ಭಾರತ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ಅಂತ. ಇನ್ನಾದರೂ ಆ ನಿಟ್ಟಲ್ಲಿ ಭಾರತ ಯೋಚನೆ ಮಾಡಲಿ, ನಮ್ಮದೇ ಸ್ವದೇಶಿ ಇಂಜಿನ್ ತಯಾರಿಕೆಯ ಕಡೆಗೆ ಹೆಚ್ಚು ಗಮನ ಕೊಡೋ ಕೆಲಸ ನಡೀಲಿ. ಯುದ್ಧ ವಿಮಾನಗಳ ಇಂಜಿನ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಭಾರತ ತನ್ನ ಪ್ರಯತ್ನಗಳನ್ನು ಮತ್ತಷ್ಟು ಹೆಚ್ಚು ಮಾಡಲಿ. ಇದು ಗೆಳೆಯರೆ ಪಾಕಿಸ್ತಾನ, ಅಮೆರಿಕ ಹಾಗೂ ಭಾರತಗಳಿಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.